Hello everyone, welcome you all for online LMS classes from Department of Collegiate and Technical Education for Diploma Civil Engineering students for second semester. The subject is Basic Surveying and the code is 20CE22P. So the online LMS ತರಗತಿಗಳಿಗೆ ಕಾಲೇಜು ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆ ವತಿಯಿಂದ ತಮಗೆಲ್ಲರಿಗೂ ಸ್ವಾಗತ. ಸೊ ಡಿಪ್ಲೊಮೊ ಸಿವಿಲ್ ಇಂಜಿನಿಯರಿಂಗ್ ಎರಡನೇ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ ಈ ಒಂದು ಆನ್ಲೈನ್ ಕ್ಲಾಸ್ ಆಗಿರುತ್ತೆ. ಸೊ ಈ ಒಂದು ಆನ್ಲೈನ್ ಕ್ಲಾಸ್ ಬೇಸಿಕ್ ಸರ್ವೇಯಿಂಗ್ ಅನ್ನೋ ಸಬ್ಜೆಕ್ಟ್ ಆಗಿರುತ್ತೆ. ದಟ್ ಈಸ್ ಫಾರ್ ಸೆಕೆಂಡ್ ಸೆಮಿಸ್ಟರ್ ಡಿಪ್ಲೊಮಾ ಸಿವಿಲ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಆ್ಯಂಡ್ ದ ಕೋಡ್ ಈಸ್ 20CE22P. ಸೊ ಈ ಒಂದು ಸೆಷನಲ್ಲಿ ಕಾಂಪಾಸ್ ಸರ್ವೇಯಿಂಗ್ನ ಕಂಟಿನ್ಯೂಷನ್ ಪಾರ್ಟ್ನ ನಾವು ಕಲಿತಾ ಹೋಗ್ತೀವಿ. ಕಾಂಪಾಸ್ ಸರ್ವೇಯಿಂಗ್ ಅನ್ನೋದು ಯೂನಿಟ್ 3 ಆಗಿರುತ್ತೆ. ಬೇಸಿಕ್ ಸರ್ವೇಯಿಂಗ್ ಅನ್ನೋ ಸಬ್ಜೆಕ್ಟ್ನ ಯೂನಿಟ್ 3 ಆ್ಯಂಡ್ ದಿಸ್ ಈಸ್ ಸೆಷನ್ 7, 7ನೇ ಸೆಷನ್ ಆಗಿರುತ್ತೆ. ಸೊ ಈ ಒಂದು ಸೆಷನಲ್ಲಿ ಏನು ಕಲಿತೀವಿ ಅನ್ನೋದಕ್ಕೆ ಮುಂಚೆ ನಾವು ಪ್ರೀವಿಯಸ್ ಸೆಷನಲ್ಲಿ ಏನು ಕಲಿತೀವಿ ಅನ್ನೋದನ್ನ ಒಂದು ಸ್ಮಾಲ್ ಬ್ರಷ್ ಅಪ್ ಮಾಡೋಣ. ನಂತರ ವಿಲ್ ಸಿ ವಾಟ್ ಆರ್ ದಿ ಕಂಟೆಂಟ್ಸ್ ವಿ ಆರ್ ಗೋಯಿಂಗ್ ಟು ಲರ್ನ್ ಇನ್ ಅವರ್ ಪ್ರೆಸೆಂಟ್ ಸೆಷನ್. ಈ ಒಂದು ಸೆಷನ್ ಕಲಿಯೋದನ್ನು ಆಮೇಲೆ ನೋಡಿ. ಸೊ ಏನು ಪ್ರೀವಿಯಸ್ ಸೆಷನಲ್ಲಿ ನಾವು ಏನೇನು ಕಲ್ತೀವಿ? ಪ್ರಾಬ್ಲಮ್ಸ್ ಆನ್ ಲೋಕಲ್ ಅಟ್ರಾಕ್ಷನ್ ವಿ ಹ್ಯಾವ್ ಲರ್ನ್ಡ್ ಆ್ಯಂಡ್ ಪ್ಲಾಟಿಂಗ್ ಅ ಟ್ರಾವರ್ಸ್ ಆ್ಯಂಡ್ ಫೈಂಡಿಂಗ್ ದಿ ಕ್ಲೋಸಿಂಗ್ ಎರರ್ಸ್. ಸೊ ಪ್ರಾಬ್ಲಮ್ಸ್ನ ಕಲ್ತ್ವಿ. ಲೋಕಲ್ ಅಟ್ರಾಕ್ಷನ್ ಬಂದಾಗ ಹೇಗೆ ಅಂತೇಳಿ, ಲೋಕಲ್ ಅಟ್ರಾಕ್ಷನ್ ಅಂತಂದರೆ ಯಾವುದೇ ಒಂದು ಲೈನ್ದು ಫೋರ್ ಬೇರಿಂಗ್ ಮತ್ತು ಬ್ಯಾಕ್ ಬೇರಿಂಗ್ ಎರಡರದ್ದು ರೀಡಿಂಗ್ಸ್ ಡಿಫ್ರೆನ್ಸ್ 180 ಡಿಗ್ರಿ ಬಂತು ಅಂದರೆ ಇಟ್ ಈಸ್ ಫ್ರೀ ಆಫ್ ಲೋಕಲ್ ಅಟ್ರಾಕ್ಷನ್ ಆ್ಯಂಡ್ ಫ್ರೀ ಆಫ್ ಎನಿ ಅದರ್ ಎರರ್ಸ್ ಆಲ್ಸೋ. ಪರ್ಮನೆಂಟ್ ಎರರ್ಸ್ ಆಗಿರ್ಬೋದು, ಟೆಂಪರರಿ ಎರರ್ಸ್ ಆಗಿರ್ಬೋದು, ಎಲ್ಲದರಿಂದ ಫ್ರೀ ಇದೆ ಅಂತ. ವೆನ್ ಇಟ್ ಈಸ್ ನಾಟ್ 180 ಡಿಗ್ರಿ, ಅದರ್ ದ್ಯಾನ್ 180 ಡಿಗ್ರಿ ಇತ್ತು ಅಂದಾಗ ಸೊ ನಾವು ಯಾವುದೊಂದು ಲೋಕಲ್ ಅಟ್ರಾಕ್ಷನಿಂದ ಅದು ಅಫೆಕ್ಟ್ ಆಗಿರುತ್ತೆ, ಆವಾಗ ರೀಡಿಂಗ್ಸ್ ನಮಗೆ ಸರಿಯಾಗಿ ಬಂದಿರೋದಿಲ್ಲ, ಪ್ರಾಬ್ಲಮ್ ಎರರ್ಸ್ ಇರುತ್ತೆ ಅಂತೇಳಿ. ಸೊ ಇದನ್ನೆಲ್ಲ ನಾವು ಪ್ರಾಬ್ಲಮ್ಸ್ನ ಕಲ್ತ್ವಿ. ಸುಮಾರು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿದ್ವಿ. ಆ್ಯಂಡ್ ಐ ಹ್ಯಾವ್ ಆಲ್ಸೋ ಅಸೈನ್ಡ್ ಯು ಟು ರೆಫರ್ ಟೆಕ್ಸ್ಟ್ ಬುಕ್ಸ್ ಆ್ಯಂಡ್ ಸಾಲ್ವ್ ದಿ ಪ್ರಾಬ್ಲಮ್ಸ್ ಬೈ ಯುವರ್ ಓನ್. ಆ್ಯಂಡ್ ಆಲ್ಸೋ ಪ್ಲಾಟಿಂಗ್ ಅ ಟ್ರಾವರ್ಸ್, ಕ್ಲೋಸ್ ಟ್ರಾವರ್ಸ್ನ ಹೇಗೆ ಪ್ಲಾಟ್ ಮಾಡೋದು, ಪ್ರೊಟ್ರಾಕ್ಟರ್ ಮೆಥಡು, ಡಿಸ್ಟೆನ್ಸ್ ಆ್ಯಂಡ್ ಆ್ಯಂಗಲ್ ಮೆಥಡು. ಸೊ ಈ ಥರ 3 ಮೆಥಡ್ ನಾವು ಕಲ್ತ್ವಿ. ಆಮೇಲೆ ಕ್ಲೋಸಿಂಗ್ ಎರರ್ ಅಂತಂದ್ರೇನು? ವೆನ್ ಸ್ಟಾರ್ಟಿಂಗ್ ಪಾಯಿಂಟ್ ಆ್ಯಂಡ್ ಎಂಡ್ ಪಾಯಿಂಟ್ ಆಫ್ ಎ ಕ್ಲೋಸ್ ಟ್ರಾವರ್ಸ್ ಡಸ್ ನಾಟ್ ಮೀಟ್, ದೆರ್ ವಿಲ್ ಬಿ ಎನ್ ಎರರ್. ಸಣ್ಣ ಗ್ಯಾಪ್ ಇರುತ್ತೆ. ಆ ಒಂದು ಎರರ್ ಹೇಗೆ ಫೈಂಡ್ ಔಟ್ ಮಾಡೋದು ಅಂತ ಕಲ್ತ್ವಿ. ಎರರ್ನ ಪ್ಲಾಟ್ ಮಾಡೋದು, ಸಾಲ್ವ್ ಮಾಡೋದು, ದಟ್ ಈಸ್ ನಾಟ್ ಇನ್ ಯುವರ್ ಸಿಲೆಬಸ್, ದಟ್ ಈಸ್ ನಾಟ್ ರಿಕ್ವೈರ್ಡ್ ಆಲ್ಸೋ. ಸೊ ಹೌ ಟು ಫೈಂಡ್ ದ ಕ್ಲೋಸಿಂಗ್ ಎರರ್, ವಾಟ್ ಈಸ್ ಲ್ಯಾಟಿಟ್ಯೂಡ್ ಅಂತಂದ್ರೇನು, ಡಿಪಾರ್ಚರ್ ಅಂದ್ರೇನು ಅಂತೇಳಿ ಕಲ್ತ್ವಿ. ಸೊ ಅದರದ್ದು ಫಾರ್ಮುಲಾಸ್ ಕೂಡ ವಿ ಹ್ಯಾವ್ ಡಿಸ್ಕಸ್ಡ್. So these are the things we have discussed in our previous session, and now let us see what are the remaining things we are going to learn in this session. So ಏನೇನು ಅಂತೇಳಿ, ಎರರ್ಸ್ ಇನ್ ಕಾಂಪಾಸ್ ಸರ್ವೇಯಿಂಗ್. ಸೊ ಕಾಂಪಾಸ್ ಸರ್ವೇಯಿಂಗ್ ಒಳಗಡೆ ಏನೇನು ಎರರ್ಸ್ ಬರುತ್ತೆ, ಯಾವ ಥರದ ಎರರ್ಸ್ ಬರುತ್ತೆ ಅನ್ನೋದನ್ನು ಕಲಿಯೋಣ. ಸೊ ಅದರಲ್ಲಿ ಇನ್ಸ್ಟ್ರುಮೆಂಟಲ್ ಎರರ್ಸ್ ಇರುತ್ತೆ, ನ್ಯಾಚುರಲ್ ಎರರ್ಸ್ ಇರುತ್ತೆ, ಮತ್ತು ಪರ್ಸ್ನಲ್ ಎರರ್ಸ್ ಇರುತ್ತೆ. ಓಕೆ, ಸೊ ದೀಸ್ ಆರ್ ದಿ ಥಿಂಗ್ಸ್ ಎರರ್ಸ್ ಆಗಿರುತ್ತೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಆ್ಯಂಡ್ ಆನ್ಸರ್ಸ್, ಅಂದರೆ ಕಾಂಪಾಸ್ ಸರ್ವೇಯಿಂಗ್ ಎಂಟೈರ್ ಚಾಪ್ಟ್ರಲ್ಲಿ ಯೂನಿಟಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ನ ನಾವು ಡಿಸ್ಕಸ್ ಮಾಡೋಣ. ಮತ್ತು ಅದರದ್ದು ಆನ್ಸರ್ಸ್ ಕೂಡ ನಾನು ಹೇಳ್ತೀನಿ. ಯು ಕ್ಯಾನ್ ಮೇಕ್ ಅ ನೋಟ್ ಆಫ್ ಇಟ್, ನೀವು ನೋಟ್ ಮಾಡ್ಕೋಬೋದು. ಸೊ ದೀಸ್ ಆರ್ ದಿ ಥಿಂಗ್ಸ್ ವಿ ಆರ್ ಗೋಯಿಂಗ್ ಟು ಲರ್ನ್ ಇನ್ ದಿಸ್ ಸೆಷನ್. ಮೊದಲನೇದಾಗಿ ಎರರ್ಸ್ ಇನ್ ಕಾಂಪಾಸ್ ಸರ್ವೇಯಿಂಗ್. ಏನು ಎರರ್ಸ್ ಇನ್ ಕಾಂಪಾಸ್ ಸರ್ವೇಯಿಂಗ್? ಲುಕ್ ಅಟ್ ದಿಸ್ ಪಿಕ್ಚರ್. ಸೊ ದಿಸ್ ಈಸ್ ದ ಟ್ರೂ ನಾರ್ತ್ ವಿಚ್ ವಿ ಹ್ಯಾವ್ ಟೇಕನ್ ರೆಫರೆನ್ಸ್ ತೊಗೊಂಡಿದ್ದೀವಿ ಟ್ರೂ ನಾರ್ತನ್ನು. ಸೊ ಯಾವುದೋ ಒಂದು ಡೈರೆಕ್ಷನ್, ಫಿಕ್ಸ್ಡ್ ರೆಫರೆನ್ಸ್ ಡೈರೆಕ್ಷನ್ ಟ್ರೂ ನಾರ್ತ್ ಅಂತ ತೊಗೊಂಡಿದ್ದೀವಿ. ಆಮೇಲೆ ನಾವೇನು ಮಾಡ್ತೀವಿ, ಆ್ಯಂಗಲ್ನ ಮೆಷರ್ ಮಾಡ್ತೀವಿ. ಅವಾಗ ಏನಾಗುತ್ತೆ, ನಾವು ಕಾಂಪಾಸ್ ನಾರ್ತ್ ಈಸ್ಟ್ ಸೈಡ್, ಅಂದರೆ ಐದರ್ ಇಟ್ ಮೇ ಕಮ್ ಟುವರ್ಡ್ಸ್ ಈಸ್ಟ್ ಆರ್ ಟುವರ್ಡ್ಸ್ ವೆಸ್ಟ್ ಬರುತ್ತೆ. ಸೊ ಇದನ್ನು ಎರರ್ ಅಂತ ಕರಿತೀವಿ. ಅಂದರೆ ನಾವು ಟ್ರೂ ನಾರ್ತಿಗೆ ಎಕ್ಸಾಕ್ಟಾಗಿ ರೀಡಿಂಗ್ ಬಂದಿಲ್ಲ ಅಂದರೆ ಅದು ಐದರ್ ಇಟ್ ಮೇ ಬಿ ಟುವರ್ಡ್ಸ್ ಈಸ್ಟ್ ಆರ್ ವೆಸ್ಟ್ ಇರುತ್ತೆ, ಅದನ್ನು ಎರರ್ ಈಸ್ಟ್ ಅಥವಾ ಎರರ್ ವೆಸ್ಟ್ ಅಂತ ಕರಿತೀವಿ. ಸೊ ಎರರ್ಸ್ ಇನ್ ಕಾಂಪಾಸ್ ಸರ್ವೇಯಿಂಗ್ ಆರ್ ಕ್ಲಾಸಿಫೈಡ್ ಆಸ್ ನ್ಯಾಚುರಲ್ ಎರರ್ ಆಗಿರ್ಬೋದು, ಇನ್ಸ್ಟ್ರುಮೆಂಟಲ್ ಎರರ್ ಆಗಿರ್ಬೋದು, ಮತ್ತು ಪರ್ಸ್ನಲ್ ಎರರ್ ಆಗಿರ್ಬೋದು. ಸೊ ದೀಸ್ ಆರ್ ದಿ 3 ಟೈಪ್ಸ್ ಆಫ್ ಎರರ್ ವಿಚ್ ಮೇ ಅಕರ್ ಇನ್ ಕಾಂಪಾಸ್ ಸರ್ವೇಯಿಂಗ್. ಕಾಂಪಾಸ್ ಸರ್ವೇಯಿಂಗ್ ಎಕ್ಸ್ಪೆರಿಮೆಂಟ್ಸ್ ಕಂಡಕ್ಟ್ ಮಾಡಬೇಕಾದ್ರೆ ನಿಮಗೆ ಈ ಥರ 3 ಥರದ ಎರರ್ಸು ಬರುವಂಥ ಚಾನ್ಸಸ್ ಇರುತ್ತೆ. ಮೊದಲನೇದಾಗಿ ನ್ಯಾಚುರಲ್ ಎರರ್. ಸೊ ವೇರಿಯೇಷನ್ ಇನ್ ಡಿಕ್ಲಿನೇಷನ್, ಲೋಕಲ್ ಅಟ್ರಾಕ್ಷನ್ ಡ್ಯೂ ಟು ಫೋರ್ಸಸ್ ಅರೌಂಡ್, ಆ್ಯಂಡ್ ಇರ್ರೆಗ್ಯುಲರ್ ವೇರಿಯೇಷನ್ಸ್ ಡ್ಯೂ ಟು ಸ್ಟಾರ್ಮ್ಸ್. ಸೊ ದೀಸ್ ಆರ್ ದಿ ನ್ಯಾಚುರಲ್ ಎರರ್ಸ್. ನ್ಯಾಚುರಲ್ ಎರರ್ಸ್ ಅಂತಂದರೆ ನಮ್ಮ ಕಂಟ್ರೋಲಿಗೆ ಬರದೇ ಇರ್ತಕ್ಕಂಥದ್ದು. ಸರ್ವೇಯರ್ ಯಾರು ನಾವೇನು ಕಂಡಕ್ಟ್ ಮಾಡ್ತೀವಿಲ್ಲ ಎಕ್ಸ್ಪೆರಿಮೆಂಟ್ನ, ಇಂಜಿನಿಯರ್ಸ್ ಅಥವಾ ಸರ್ವೇಯರ್ಸ್ ಅಥವಾ ಸೈಟ್ ಸೂಪರ್ವೈಸರ್ಸ್, ನಮ್ಮ ಕಂಟ್ರೋಲಿಗೆ ಬರದೇ ಇರುತ್ತದೆ, ನ್ಯಾಚುರಲಿ ಅಕರ್ ಆಗೋವಂಥದ್ದು. ಸೊ ವೇರಿಯೇಷನ್ ಇನ್ ಡಿಕ್ಲಿನೇಷನ್, ಡಿಪ್ ಆ್ಯಂಡ್ ಡಿಕ್ಲಿನೇಷನ್ ವಿ ಹ್ಯಾವ್ ಲರ್ನ್ಡ್ ಇನ್ ಅವರ್ ಪ್ರೀವಿಯಸ್ ಸೆಷನ್. ಸೊ ಡಿಪ್ ಆ್ಯಂಡ್ ಡಿಕ್ಲಿನೇಷನ್ ಆದಾಗ, ಸೊ ವೆನ್ ದರ್ ಇಸ್ ಅ ಇನ್ಸ್ಟ್ರುಮೆಂಟಲ್ ಎರರ್ ಆದಾಗ,
ಸೊ ಅಬ್ಸರ್ವೇಷನಲ್ ಎರರ್ ಆದಾಗ, ಸೊ ಡಿಪೆಂಡ್ ಡಿಕ್ಲಿನೇಷನ್ ಆದಾಗ, ವೇರಿಯೇಷನ್ ಡಿಕ್ಲಿನೇಷನ್ ವಿಚ್ ಇಸ್ ನಾಟ್ ಇನ್ ಅವರ್ ಕಂಟ್ರೋಲ್, ಸೊ ದಟ್ ಈಸ್ ಅ ನ್ಯಾಚುರಲ್ ಎರರ್. ಲೋಕಲ್ ಅಟ್ರಾಕ್ಷನ್ ಡ್ಯೂ ಟು ಫೋರ್ಸಸ್ ಅರೌಂಡ್. ಸೊ ಲೋಕಲ್ ಅಟ್ರಾಕ್ಷನ್ ಡ್ಯೂ ಟು ಫೋರ್ಸಸ್, ಯಾವುದೋ ಒಂದು ಎಲೆಕ್ಟ್ರಿಕಲ್ ವೈರ್ ರನ್ ಆಗಿರುತ್ತೆ, ಸೊ ಅಥವಾ ನಮ್ಗೆ ಯಾವುದೋ ಒಂದು ಮೈನಿಂಗ್ ಏರಿಯಾದಲ್ಲಿ ನಾವು ಸರ್ವೆ ಮಾಡ್ತಾ ಇರ್ತೀವಿ, ಅಥವಾ ನಾವು ಇನ್ನೊಂದು ಯಾವುದೋ ಒಂದು ಮೆಟಾಲಿಕ್ ಬಾಡಿ ರನ್ ಆಗಿರುತ್ತೆ, ಕೆಳಗಡೆ ಮೆಟಾಲಿಕ್ ಪೈಪ್ ರನ್ ಆಗಿರುತ್ತೆ. ಸೊ ಈ ಥರ ಲೋಕಲ್ ಅಟ್ರಾಕ್ಷನ್ ಇದ್ದಾಗ ಅದು ನ್ಯಾಚುರಲ್ ಎರರ್ ಆಗುತ್ತೆ. ಸೊ ವಿಚ್ ಈಸ್ ಔಟ್ ಆಫ್ ಕಂಟ್ರೋಲ್, ವಿಚ್ ಈಸ್ ನಾಟ್ ಇನ್ ಅವರ್ ಕಂಟ್ರೋಲ್. ಇರ್ರೆಗ್ಯುಲರ್ ವೇರಿಯೇಷನ್ಸ್ ಡ್ಯೂ ಟು ಸ್ಟಾಮ್ಸ್. ಸೊ ತುಂಬ ಫ್ಲಡ್ ಬಂದು ನಿಂತಿರುತ್ತೆ, ಸ್ಟಾಮ್ಸ್ ಬರ್ತಿರುತ್ತೆ, ಬಿರುಗಾಳಿ ಬರ್ತಿರುತ್ತೆ. ಸೊ ಈ ಥರದ್ದೆಲ್ಲ ವಿಚ್ ಈಸ್ ನಾಟ್ ಇನ್ ಅವರ್ ಕಂಟ್ರೋಲ್. ಬಟ್ ನಾವು ಎಕ್ಸ್ಪೆರಿಮೆಂಟ್ ಕಂಡಕ್ಟ್ ಮಾಡಬೇಕು, ಸರ್ವೆ ಮಾಡಬೇಕು, ರೀಡಿಂಗ್ಸ್ ತೊಗೊಂಬರ್ಬೇಕು, ಡ್ರಾಯಿಂಗ್ನ ಪ್ಲಾಟ್ ಮಾಡಲೇಬೇಕು. ಸೊ ದೀಸ್ ಆರ್ ದಿ ಥಿಂಗ್ಸ್ ವಿಚ್ may occur due to natural error. So this is error, natural error ಒಂದಾಯಿತು. Next instrumental error. So look at this picture. So instrument problem in the, so they are those which arise due to fault adjustment in instruments. So instruments ಅಲ್ಲಿ ಏನಾದರೂ ಮಿಸ್ಟೇಕ್ಸ್ ಇತ್ತು ಅಂತಂದರೆ those are known as instrumental errors. So the needle not being perfectly straight. ಸೊ ನಮ್ಮ ಕಾಂಪಾಸ್ ಇನ್ಸ್ಟ್ರೂಮೆಂಟಲ್ಲಿ ನೀಡಲ್ ಎಕ್ಸಾಕ್ಟ್ ಸ್ಟ್ರೈಟ್ ಇರೋದಿಲ್ಲ, ಸ್ವಲ್ಪ ಡಿವಿಯೇಟ್ ಆಗುತ್ತೆ. ಅವಾಗ ಏನಾಗುತ್ತೆ, ನಾವು ನಾರ್ತ್ ರೀಡಿಂಗ್ ಎಕ್ಸಾಕ್ಟ್ ನಾರ್ತ್ ರೀಡಿಂಗ್ ತೋರಿಸ್ಬೇಕು ಅಂದರೆ ಅದು ನೀಡಲ್ ಪೆಂಡ್ ಇದ್ದಾಗ ಏನಾಗುತ್ತೆ, ಡೆಫಿನೆಟ್ಲಿ ನಮಗೆ ಬರೋವಂಥ ರೀಡಿಂಗ್ಸು ರಾಂಗ್ ಆಗಿರುತ್ತೆ. ನೆಕ್ಸ್ಟ್ ಸ್ಲಗ್ಗಿಶ್ ನೀಡಲ್ ಅಂತಂದರೆ ಸೊ ಅದು ಎಕ್ಸಾಕ್ಟಾಗಿ ರೀಡಿಂಗ್ಸ್ ತೋರಿಸದೇ ಇರೋವಂಥದ್ದು. ಸೊ ದಟ್ ಈಸ್ ಸ್ಲಗ್ಗಿಶ್ ನೀಡಲ್. ಸೊ ಪಿವೋಟ್ ಅಂತಂದರೆ ಏನು ಮ್ಯಾಗ್ನೆಟಿಕ್ ನೀಡಲ್ ಎಕ್ಸಾಕ್ಟ್ ಸೆಂಟ್ರಿಗೆ ಕೂರಿಸಿರ್ತೀವಲ್ಲ, ಆ ಪಿವೋಟ್ ಏನಾದರೂ ಬೆಂಡ್ ಆಗಿತ್ತು ಅಂತಂದರೆ. ನೆಕ್ಸ್ಟ್ ಇಂಪ್ರಾಪರ್ ಬ್ಯಾಲೆನ್ಸಿಂಗ್ ವೆಯ್ಟ್. ಸೊ ನಮ್ಮ ಮ್ಯಾಗ್ನೆಟಿಕ್ ನೀಡಲ್ಲು ಅದು ಯಾವಾಗಲೂ ಫ್ಲೋಟ್ ಆಗ್ತಾ ಇರುತ್ತೆ, ಅದನ್ನು ನಿಲ್ಲಿಸಿದ್ರೂ ಕೂಡ ಫ್ಲೋಟ್ ಆಗ್ತಾ ಇರುತ್ತೆ. ಅಂದರೆ ಅದರದ್ದು ವೆಯ್ಟ್ ಯಾವುದೋ ಒಂದು ಕಡೆ ಜಾಸ್ತಿ, ಯಾವುದೋ ಒಂದು ಕಡೆ ಕಡಿಮೆ ಇರುತ್ತೆ, ಬ್ಯಾಲೆನ್ಸ್ ಆಗಿರೋದಿಲ್ಲ. ನೆಕ್ಸ್ಟ್ ಬ್ಲಂಟ್ ಪಿವೋಟ್ ಪಾಯಿಂಟ್. ಸೊ ದಿಸ್ ಈಸ್ ಆಲ್ಸೋ ಒನ್ ಆಫ್ ದಿ ಇನ್ಸ್ಟ್ರೂಮೆಂಟಲ್ ಎರರ್. ಈ ಥರ ಇನ್ಸ್ಟ್ರೂಮೆಂಟ್ಸಲ್ಲಿ ಏನಾದರೂ ಎರರ್ಸ್ ಇತ್ತು ಅಂತಂದರೆ ಸೊ ದೋಸ್ ಆರ್ ನಾನ್ ಆಸ್ ಎರರ್ಸ್, ಇನ್ಸ್ಟ್ರೂಮೆಂಟಲ್ ಎರರ್ಸ್. ಅಂದರೆ ನಾವು ರೀಡಿಂಗ್ ತೆಗೆದಾಗ ಎಕ್ಸಾಕ್ಟ್ ರೀಡಿಂಗ್ ಬರ್ದೇನೆ ನಮಗೆ ಎರರ್ ರೀಡಿಂಗ್ಸ್ ತೋರಿಸ್ದು ಅಂದಾಗ those comes under instrumental errors. So these are the instrumental errors. And next is personal error. ಏನೇನು ಪರ್ಸ್ನಲ್ ಎರರ್ ಅಂತೇಳಿ. ಸೊ ಲುಕ್ ಅಟ್ ದಿಸ್ ಪಿಕ್ಚರ್. ಮ್ಯಾಗ್ನೆಟಿಕ್ ನಾರ್ತ್ ಇಲ್ಲಿರುತ್ತೆ, ಮ್ಯಾಗ್ನೆಟಿಕ್ ನಾರ್ತ್ಗೆ ಎಕ್ಸಾಕ್ಟ್ ರೀಡಿಂಗ್ ಬರೋದಿಲ್ಲ, ಯಾವುದೋ ಒಂದು ಡಿವಿಯೇಷನ್ ವೆಸ್ಟ್ ಅಥವಾ ಈಸ್ಟ್ ಆಗಿರುತ್ತೆ. ಸೊ ದಿಸ್ ಈಸ್ ಪರ್ಸ್ನಲ್ ಎರರಲ್ಲಿ ಏನಾಗುತ್ತೆ ಅಂದರೆ ಇನ್ಅಕ್ಯುರೇಟ್ ಸೆಂಟ್ರಿಂಗ್ ಆಫ್ ದಿ ಕಾಂಪಾಸ್. ಸೊ ನಾವು ಸೆಂಟ್ರಿಂಗ್ ಮಾಡ್ತೀವಲ್ಲ ಕಾಂಪಾಸ್, ಎಕ್ಸಾಕ್ಟ್ ಪಾಯಿಂಟ್ ಮೇಲೆ ಲೊಕೇಟ್ ಮಾಡ್ತೀವಲ್ಲ, ಅದು ಎಕ್ಸಾಕ್ಟಾಗಿ ಸೆಂಟ್ರ್ ಮಾಡದೇ ಇರೋಂಥದ್ದು. ಸೊ ನಾವು ಪಾಯಿಂಟ್ ಎಲ್ಲೋ ಒಂದು ಕಡೆ ಇರುತ್ತೆ, ನಾವು ಕಾಂಪಾಸ್ನ ಎಲ್ಲೋ ಪಕ್ಕದಲ್ಲಿ ಇಟ್ಟಿರ್ತೀವಿ. ಅವಾಗ ಏನಾಗುತ್ತೆ, ಆಬ್ವಿಯಸ್ಲಿ ದೆರ್ ಇಸ್ ಅ ಗ್ಯಾಪ್ ಬಿಟ್ವೀನ್ ದ ಎಕ್ಸಾಕ್ಟ್ ಪಾಯಿಂಟ್ ಅಂಡ್ ದಿ ಅಬ್ಸರ್ವ್ಡ್ ಪಾಯಿಂಟ್. ಅವಾಗ ಎರರ್ ಬರೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಇನ್ಅಕ್ಯುರೇಟ್ ಲೆವೆಲಿಂಗ್ ಆಫ್ ಕಾಂಪಾಸ್ ಬಾಕ್ಸ್. ಸೊ ನಾವೇನು ಏರ್ ಬಬಲ್ ಟ್ಯೂಬ್ ಅಂತ ಇರುತ್ತಲ್ಲ, ಅದು ಎಕ್ಸಾಕ್ಟ್ ಲೆವೆಲ್ ಮಾಡಿಲ್ಲ ಕಾಂಪಾಸ್ ಬಾಕ್ಸು, ನಾವು ಎಕ್ಸಾಕ್ಟು ಬಬಲ್ ಟ್ಯೂಬ್ನ ಸೆಂಟ್ರಿಗೆ ತಂದಿಲ್ಲ ಆ ಒಂದು ಬಬಲ್ ಟ್ಯೂಬಲ್ಲಿ ಅಂದಾಗ ಅದು ಪರ್ಸ್ನಲ್ ಎರರ್. ನೆಕ್ಸ್ಟ್ ಈಸ್ ಇಂಪರ್ಫೆಕ್ಟ್ ಬೈಸೆಕ್ಷನ್ ಆಫ್ ದಿ ರೇಂಜಿಂಗ್ ರಾಡ್ಸ್ ಅಟ್ ದಿ ಸ್ಟೇಷನ್. ಸೊ ನಾವು ಯಾವ ಪಾಯಿಂಟ್ನ ಅಬ್ಸರ್ವ್ ಮಾಡ್ತೀವಲ್ಲ ಅದರದ್ದು ಬೈಸೆಕ್ಷನ್ ಮಾಡ್ತೀವಲ್ಲ, ಆಬ್ಜೆಕ್ಟ್ ವೇನಿಂದ ಒಂದು ವೈರ್ ಇರುತ್ತಲ್ಲ, ಆ ಥ್ರೆಡ್ಡಿಂದ ಅಬ್ಸರ್ವ್ ಮಾಡಿದಾಗ ಅದು ಎಕ್ಸಾಕ್ಟ್ ಬೈಸೆಕ್ಷನ್ ಮಾಡದೇ ಇರೋವಂಥದ್ದು. ಸೊ ಎಕ್ಸಾಕ್ಟ್ ಬೈಸೆಕ್ಷನ್ ಬಿಟ್ಟು ಅಪ್ರಾಕ್ಸಿಮೇಟ್ ಆಗಿ ಕರೆಕ್ಟಾಗಿದೆ ಬಿಡು ಅಂತೇಳಿ ನೆಗ್ಲಿಜೆನ್ಸ್ ಮಾಡೋಂಥದ್ದು. ಸೊ ಅದು ಕೂಡ ಒಂದು ಪರ್ಸ್ನಲ್ ಎರರ್ ಆಗುತ್ತೆ. ನೆಕ್ಸ್ಟ್ ಕೇರ್ಲೆಸ್ನೆಸ್ ಇನ್ ರೀಡಿಂಗ್ ದಿ ಗ್ರ್ಯಾಜುಯೇಷನ್ಸ್. ಸೊ ಗ್ರ್ಯಾಜುಯೇಷನ್ಸ್ನ ರೀಡ್ ಮಾಡಬೇಕಾದ್ರೆ ನಾವು 350 ಡಿಗ್ರಿ ಇರೋದನ್ನು 315 ಅಂತ ಬರ್ಕೊಂಬಿಡೋದು, ಅಥವಾ 310 ಡಿಗ್ರಿ ಇರೋದನ್ನು 311 ಅಂತ ಬರ್ಕೊಳೋದು, 15 ಡಿಗ್ರಿ ಇರೋದನ್ನು 15 ಮಿನಿಟ್ಸ್ ಅಂತ ಬರ್ಕೊಳೋದು. ಈ ಥರ ಕೇರ್ಲೆಸ್ನೆಸ್, ನೆಗ್ಲಿಜೆನ್ಸ್ ಮಾಡೋಂಥದ್ದು. ಸೊ ಇದು ಪರ್ಸ್ನಲ್ ಎರರ್ ಆಗುತ್ತೆ. ಸೊ ಕೇರ್ಲೆಸ್ನೆಸ್ ಇನ್ ರೆಕಾರ್ಡಿಂಗ್ ದಿ ಅಬ್ಸರ್ವ್ಡ್ ರೀಡಿಂಗ್. ಸೊ ಅಬ್ಸರ್ವ್ ಮಾಡಿ ಯಾರೊಬ್ಬ ರೀಡಿಂಗ್ ಹೇಳ್ತಿರ್ತಾನೆ, ಅದನ್ನು ರೆಕಾರ್ಡ್ ಮಾಡಬೇಕಾದ್ರೆ ನಾವು ಕೇರ್ಲೆಸ್ನೆಸ್ ಮಾಡೋಂಥದ್ದು, ನೆಗ್ಲಿಜೆನ್ಸ್ ಮಾಡೋಂಥದ್ದು. ಸೊ ದೀಸ್ ಆರ್ ದಿ ಡಿಫ್ರೆಂಟ್ ಪರ್ಸ್ನಲ್ ಎರರ್ಸ್ ವಿಚ್ ಮೇ ಹ್ಯಾಪನ್ ವೈಲ್ ಕಂಡಕ್ಟಿಂಗ್ ದಿ ಎಕ್ಸ್ಪೆರಿಮೆಂಟ್. ಸೊ ಪರ್ಸ್ನಲ್ ಎರರ್ಸ್ ಆಯಿತು. ನೆಕ್ಸ್ಟ್ so this completes the entire unit syllabus entire unit almost complete agide. So now just let us just go through a few probable question and answers. So new question papers, previous question papers ನೋಡಿ ಅಬ್ಸರ್ವ್ ಮಾಡಿ ನಿಮ್ಮ ಹಳೆ ಸಿಲೆಬಸ್ಸಲ್ಲಿ ಇರೋವಂಥದ್ದು. ಸೊ ಈ ಕ್ವಶನ್ಸ್ ಯಾವ ರೀತಿ ಕೇಳ್ಬೋದು ಅಂತೇಳಿ ಫ್ಯೂ ಕ್ವಶನ್ಸ್, ಒಂದು 4-5 ಕ್ವಶನ್ಸ್ನ ಡಿಸ್ಕಸ್ ಮಾಡೋಣ. ಇಲ್ಲಿ ತನಕ ನಾವು ಏನೇನು ಕಲಿತ್ವಿ ಅನ್ನೋದನ್ನು ಲೆಟ್ ಅಸ್ ಜಸ್ಟ್ ಟ್ರೈ ಟು memorize few things and let us discuss few question and answers. So ಮೊದಲನೇದು, so define compass surveying. What are the objects of compass surveying? So what is compass surveying and what are the objects? So that we have discussed in our first session. ಅಲ್ಲೇ ಡಿಸ್ಕಸ್ ಮಾಡಿದ್ವಿ ಏನು ಕಾಂಪಾಸ್ ಸರ್ವೇಯಿಂಗ್ ಅಂತಂದರೆ.
So compass surveying is the type of surveying in which the direction of survey lines are measured with the compass and length of the survey lines are measured with the help of tape or chain in the field. So compass surveying ಅಂತಂದ್ರೇನು it is the type of surveying in which it is a ಯಾವ type of surveying it is classified under instrument use. So compass ನಾವು ಫಸ್ಟ್ ಯೂನಿಟಲ್ಲಿ ಓದಿದ್ವಿ ಕ್ಲಾಸಿಫಿಕೇಶನ್ ಆಫ್ ಸರ್ವೇಯಿಂಗ್ ಒಳಗಡೆ. ಸೊ ಅದು 3 ಥರ ಕ್ಲಾಸಿಫಿಕೇಶನ್ಸ್ ಬರುತ್ತೆ. ಅದರಲ್ಲಿ ಇನ್ಸ್ಟ್ರೂಮೆಂಟ್ಸ್ ಬೇಸ್ಡ್ ಆನ್ ಇನ್ಸ್ಟ್ರೂಮೆಂಟ್ಸ್ ಒಳಗಡೆ ಕಾಂಪಾಸ್ ಸರ್ವೇಯಿಂಗ್ ಕಲಿತೀವಿ. ಅಂದರೆ ಕಾಂಪಾಸನ್ನು ಉಪಯೋಗಿಸ್ಕೊಂಡು ಮಾಡ್ತಕ್ಕಂಥ ಸರ್ವೇನ ಕಾಂಪಾಸ್ ಸರ್ವೇಯಿಂಗ್ ಅಂತ ಕರಿತೀವಿ. ಸೊ ಕಾಂಪಾಸ್ ಸರ್ವೇಯಿಂಗ್ ಈಸ್ ಅ ಟೈಪ್ ಆಫ್ ಸರ್ವೇಯಿಂಗ್ ಇನ್ ವಿಚ್ ದ ಡೈರೆಕ್ಷನ್ ಆಫ್ ದಿ ಸರ್ವೆ ಲೈನ್ಸ್ ಆರ್ ಮೆಷರ್ಡ್ ವಿತ್ ದ ಕಾಂಪಾಸ್. ಅಂದರೆ ನಾವು ಚೈನ್ ಸರ್ವೇಯಿಂಗಲ್ಲಿ ಏನು ಮಾಡ್ತಿದ್ವಿ, ಓನ್ಲಿ ಲೀನಿಯರ್ ಮೆಜರ್ಮೆಂಟ್ಸ್ ಲೆಂತನ್ನು ಮೆಜರ್ ಮಾಡ್ತಾ ಹೋಗ್ತೀವಿ. ಬಟ್ ಕಾಂಪಾಸ್ ಸರ್ವೇಯಿಂಗ್ ಬಂದಾಗ ನಮಗೆ ಲೆಂತ್ ಜೊತೆಗೆ ಏನು ಬೇಕಾಯಿತು, ಡೈರೆಕ್ಷನ್ಸ್ ಬೇಕಾಯಿತು. ಅಂದರೆ ಆ್ಯಂಗಲ್ಸ್ ಬೇಕಾಯಿತು, ಹಾರಿಸಾಂಟಲ್ ಆ್ಯಂಗಲ್ಸ್ ಆಗಿರ್ಬೋದು. ವರ್ಟಿಕಲ್ ಆ್ಯಂಗಲ್ಸ್ ಇಸ್ ಡಿಫ್ರೆಂಟ್, ಬಟ್ ಹಾರಿಸಾಂಟಲ್ ಆ್ಯಂಗಲ್ ಬೇಕಾಯಿತು ನಮಗೆ. ಸೊ ಅವಾಗ ಕಾಂಪಾಸ್ ಸರ್ವೇಯಿಂಗ್ ಇಸ್ ಅ ಟೈಪ್ ಆಫ್ ಸರ್ವೇಯಿಂಗ್ ಇನ್ ವಿಚ್ ದ ಡೈರೆಕ್ಷನ್ ಆಫ್ ದಿ ಸರ್ವೆ ಲೈನ್ಸ್ ಆರ್ ಮೆಜರ್ಡ್ with the compass and length of the survey lines are measured with the help of tape or chain. So objectives of surveying, when the survey work is to be completed quickly, compass surveying the objectives objects survey work ಬೇಗ ಕಂಪ್ಲೀಟ್ ಮಾಡಬೇಕಾದ್ರೆ ಕಾಂಪಾಸ್ ಸರ್ವೇಯಿಂಗ್ ಅಡಾಪ್ಟ್ ಮಾಡ್ತೀವಿ. when the area is hilly and chaining is different, ಸೊ ಹಿಲ್ಲಿ ಏರಿಯಾ ಇತ್ತು, ಸೊ ಗುಡ್ಡಗಾಡು ಪ್ರದೇಶದಲ್ಲಿ ಇತ್ತು, ಸೊ ಅವಾಗ ಚೈನಿಂಗ್ ಡಿಫಿಕಲ್ಟ್ ಆದಾಗ ನಾವು ಕಾಂಪಾಸ್ನ ತಗೋತೀವಿ. when the area to be surveyed is relatively large, ತುಂಬ ದೊಡ್ಡ ಏರಿಯಾ ಇದ್ದಾಗ. ನೆಕ್ಸ್ಟ್ ವೆನ್ ದ ಡೀಟೇಲ್ಸ್ ಆರ್ ಟೂ ಮೆನಿ ಡೀಟೇಲ್ಸ್ ಇರುತ್ತೆ, ಸುಮಾರು ಡೀಟೇಲ್ಸ್ನ ನೀವು ನೋಟ್ ಮಾಡ್ಕೋಬೇಕಾಗತ್ತೆ. ಬಿಲ್ಡಿಂಗ್ಸ್ ಬರುತ್ತೆ, ಎಲೆಕ್ಟ್ರಿಕಲ್ ಪೋಲ್ಸ್ ಬರುತ್ತೆ, ಮೊಬೈಲ್ ಟವರ್ಸ್ ಬರುತ್ತೆ, ಟೆಂಪಲ್ಸ್ ಮಾಸ್ಕ್ಸ್ ಬರುತ್ತೆ, ಚರ್ಚ್ ಸ್ಪಿಯರ್ಸ್ ಬರುತ್ತೆ, ಸೊ ಬ್ರಿಡ್ಜಸ್ ಬರುತ್ತೆ, ಕಲ್ವರ್ಟ್ಸ್, ಈ ಥರದ್ದು ದೇರ್ ಆರ್ ಸೋ ಮೆನಿ ಡೀಟೇಲ್ಸ್ ಆರ್ ಟು ಬಿ ನೋಟೆಡ್ ಡೌನ್. ಆವಾಗ ನಾವು ಕಾಂಪಾಸ್ ಸರ್ವೇನ ಉಪಯೋಗಿಸಬೇಕಾಗುತ್ತೆ. ನೆಕ್ಸ್ಟ್ ವೆನ್ ದ ಏರಿಯಾ ಕ್ಯಾನ್ ನಾಟ್ ಬಿ ಡಿವೈಡೆಡ್ ಇಂಟು ನೆಟ್ವರ್ಕ್ ಆಫ್ ಟ್ರಯಾಂಗಲ್ಸ್, ಸೊ ನಾವು ನೆಟ್ವರ್ಕ್ ಆಫ್ ಟ್ರಯಾಂಗಲ್ಸ್ ಆಗಿ ಡಿವೈಡ್ ಮಾಡೋಕ್ಕಾಗದೇ ಇರೋವಂಥದ್ದು ಏರಿಯಾನ, ಆವಾಗ ಕೂಡ ನಾವು ಕಾಂಪಾಸ್ ಸರ್ವೇಯನ್ನು ಉಪಯೋಗಿಸ್ಬೋದು. ನೆಕ್ಸ್ಟ್ ವೆನ್ ದ ಏರಿಯಾ ಟು ಬಿ ಸರ್ವೇಡ್ ಈಸ್ ಲಾಂಗ್ ಆ್ಯಂಡ್ ನ್ಯಾರೋ, ಎಕ್ಸಾಂಪಲ್ ರೋಡ್, ಸ್ಟ್ರೀಮ್ ಎಟ್ಸೆಟ್ರಾ. ಸೊ ತುಂಬ ಲಾಂಗ್ ಅಥವಾ ನ್ಯಾರೋ ಏರಿಯಾ ಇತ್ತು ಅಂದಾಗ ರೋಡ್ ಅಥವಾ ಸ್ಟ್ರೀಮ್ ಆಗಿರ್ಬೋದು, ಕೋಸ್ಟಲ್ ಲೈನ್ ಆಗಿರ್ಬೋದು, ಈ ಥರ ಕಂಡೀಷನ್ಸಲ್ಲಿ ಕಾಂಪಾಸ್ ಸರ್ವೇನ ಉಪಯೋಗಿಸ್ತೀವಿ. ವೆನ್ ದ ಸರ್ವೆ ಇಸ್ ಟು ಬಿ ಡನ್ ಥ್ರೂ ಡೆನ್ಸ್ ಫಾರೆಸ್ಟ್, ಯಾವುದೋ ಒಂದು ಕಾಡಲ್ಲಿ ಹೋಗಿ ನಾವು ಸರ್ವೆ ಮಾಡಬೇಕಾಗುತ್ತೆ, ಡೆನ್ಸ್ ಫಾರೆಸ್ಟ್ ಇರುತ್ತೆ, ಸೊ ಆ ಥರ ಕಂಡೀಷನ್ಸಲ್ಲಿ ಕೂಡ ನಾವು ಕಾಂಪಾಸ್ ಸರ್ವೇನ ಉಪಯೋಗಿಸ್ಬೋದು. ದೀಸ್ ಆರ್ ದಿ ಡಿಫ್ರೆಂಟ್ ಆಬ್ಜೆಕ್ಟಿವ್ಸ್ ಆಫ್ ಕಾಂಪಾಸ್ ಸರ್ವೆ. ವಾಟ್ ಈಸ್ ಕಾಂಪಾಸ್ ಸರ್ವೆ, ವಾಟ್ ಆರ್ ದ ಆಬ್ಜೆಕ್ಟ್ಸ್ ಆಫ್ ಕಾಂಪಾಸ್ ಸರ್ವೆ, ಯು ಮೈ ಗೆಟ್ ಫಾರ್ 5 marks. ಸೊ ಇದೆಲ್ಲನೂ ನೀವು ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಈಸ್ ಡಿಸ್ಟಿಂಗ್ವಿಷ್ ಬಿಟ್ವೀನ್ ಕ್ಲೋಸ್ ಟ್ರಾವರ್ಸ್ ಆ್ಯಂಡ್ ಓಪನ್ ಟ್ರಾವರ್ಸ್. ಸೊ ಕ್ಲೋಸ್ ಟ್ರಾವರ್ಸ್ ಅಂತಂದ್ರೇನು, ಓಪನ್ ಟ್ರಾವರ್ಸ್ ಅಂತಂದ್ರೇನು, ಸೊ ಅದನ್ನು ಕೂಡ ನಾವು ಕಲ್ತ್ವಿ ಸೆಕೆಂಡ್ ಸೆಷನ್ನ, ಐ ಹೋಪ್. ಸೊ ವಾಟ್ ಈಸ್ ಕ್ಲೋಸ್ ಟ್ರಾವರ್ಸ್? When the lines form a circuit which ends at the starting point, it is known as close towers. ಅಂದರೆ ನಾವು ಸರ್ವೆ ಮಾಡಿರ್ತಕ್ಕಂಥ ಸೀರೀಸ್ ಆಫ್ ಲೈನ್ಸು ಸ್ಟಾರ್ಟಿಂಗ್ ಪಾಯಿಂಟಿಗೆ ಬಂದು ಜಾಯಿನ್ ಆಯಿತು ಅಂತಂದರೆ ಅದನ್ನು ಕ್ಲೋಸ್ ಟವರ್ಸ್ ಅಂತ ಹೇಳ್ತೀವಿ. ಇಟ್ ಫಾರ್ಮ್ಸ್ ಎ ಲೂಪ್, ಇಟ್ ಫಾರ್ಮ್ಸ್ ಸರ್ಕ್ಯೂಟ್. ಸೊ ಇಟ್ ಈಸ್ ಸೂಟಬಲ್ ಫಾರ್ ಲೊಕೇಟಿಂಗ್ ದಿ ಬೌಂಡ್ರೀಸ್ ಆಫ್ ಲೇಕ್ಸ್, ವುಡ್ಸ್, ಫಾರೆಸ್ಟ್, ಸ್ಪೋರ್ಟ್ಸ್ ಬೌಂಡ್ರೀಸ್, ಗ್ರೌಂಡ್ಸ್ ಆಗಿರ್ಬೋದು. ಸೊ ಇದೆಲ್ಲ ಕ್ಲೋಸ್ ಟವರ್ಸ್ ಆಗುತ್ತೆ. ಸೊ ಚೆಕ್ ಏನು, ಸಮ್ ಆಫ್ ದಿ ಇಂಟೀರಿಯರ್ ಆ್ಯಂಗಲ್ ಶುಡ್ ಬಿ ಈಕ್ವಲ್ ಟು 2n - 4 × 90, sum of exterior angle 2n + 4 × 90 degree, where n is number of sides of the traverse. ಸೊ ಈ ಒಂದು ಫಾರ್ಮುಲಾ ಉಪಯೋಗಿಸ್ಕೊಂಡು ನಾವು ಚೆಕ್ ಮಾಡಬಹುದು, ಸೊ ವೆದರ್ ಅವರ್ ಕ್ಲೋಸ್ ಟ್ರಾವರ್ಸ್ ಈಸ್ ಕರೆಕ್ಟ್ ಆರ್ ನಾಟ್ ಅಂತ. ದಿಸ್ ಇಸ್ ಕ್ಲೋಸ್ ಟ್ರಾವರ್ಸ್. ಆ್ಯಂಡ್ ಓಪನ್ ಟ್ರಾವರ್ಸ್, ಇಫ್ ದ ಸರ್ಕ್ಯೂಟ್ ಎಂಡ್ಸ್ ಎಲ್ಸ್ವೇರ್, ಇಟ್ ಈಸ್ ನೋನ್ ಆಸ್ ಓಪನ್ ಟ್ರಾವರ್ಸ್. ಅಂದರೆ ಸರ್ಕ್ಯೂಟ್ ನಮಗೆ ಸ್ಟಾರ್ಟಿಂಗ್ ಪಾಯಿಂಟಿಗೆ ಬಂದು ಎಂಡ್ ಆಗೋದಿಲ್ಲ, ಸೊ ಇಟ್ ವಿಲ್ ಎಂಡ್ ಸಮ್ವೇರ್ ಎಲ್ಸ್ವೇರ್ ಹೋಗಿ ಎಂಡ್ ಆಗುತ್ತೆ, ಸೊ ಅದು ನಮಗೆ ಓಪನ್ ಟ್ರಾವರ್ಸ್ ಆಗಿರುತ್ತೆ. ಸೊ ಇಟ್ ಈಸ್ ಸೂಟಬಲ್ ಫಾರ್ ಸರ್ವೇಯಿಂಗ್ ಎ ಲಾಂಗ್ ನ್ಯಾರೋ ಸ್ಟ್ರಿಪ್ ಆಫ್ ಲ್ಯಾಂಡ್ ರಿಕ್ವೈರ್ಡ್ ಫಾರ್ ಲೋಡ್, ಕೆನಾಲ್, ಎಟ್ಸೆಟ್ರಾ. ನೋ ಡೈರೆಕ್ಟ್ ಚೆಕ್ ಆರ್ ಆಂಗ್ಯುಲರ್ ಮೆಜರ್ಮೆಂಟ್ಸ್ ರಿಕ್ವೈರ್ಡ್ ಫಾರ್ ಓಪನ್ ಟ್ರಾವರ್ಸ್. ಓಪನ್ ಟ್ರಾವರ್ಸಲ್ಲಿ ಚೆಕ್ ಮಾಡೋದಕ್ಕಾಗೋದಿಲ್ಲ, ಬಿಕಾಸ್ ಇಟ್ ಡಸ್ ನಾಟ್ ಎಂಡ್. ಸೊ ದಟ್ ಈಸ್ ದ ರೀಸನ್. ಸೊ ದಿಸ್ ಈಸ್ ಆಲ್ ಅಬೌಟ್ ಕ್ಲೋಸ್ ಟ್ರಾವರ್ಸ್ ಆ್ಯಂಡ್ ಓಪನ್ ಟ್ರಾವರ್ಸ್. ಸೊ ಡಿಸ್ಟಿಂಗ್ವಿಷ್ ಅಥವಾ ಡಿಫ್ರೆನ್ಷಿಯೇಟ್ ಬಿಟ್ವೀನ್ ಓಪನ್ ಟ್ರಾವರ್ಸ್, ಕ್ಲೋಸ್ ಟ್ರಾವರ್ಸ್ ಅಂದರೆ ಯು ಹ್ಯಾವ್ ಟು ಆನ್ಸರ್ ದಿಸ್. ನೆಕ್ಸ್ಟ್, ರೈಟ್ ದ ನೇಮ್ಸ್ ಆಫ್ ದಿ ಇನ್ಸ್ಟ್ರೂಮೆಂಟ್ಸ್ ಯೂಸ್ಡ್ ಇನ್ ಕಾಂಪಾಸ್ ಸರ್ವೇಯಿಂಗ್. ಸೊ ಕಾಂಪಾಸ್ ಸರ್ವೇಯಿಂಗಲ್ಲಿ ಏನೇನು ಇನ್ಸ್ಟ್ರೂಮೆಂಟ್ನ ಉಪಯೋಗಿಸ್ತೀವಿ ನಾವು? ಸೊ ಇನ್ಸ್ಟ್ರೂಮೆಂಟ್ಸ್ ಫಾರ್ ಡೈರೆಕ್ಟ್ ಮೆಜರ್ಮೆಂಟ್ ಆಫ್ ಡೈರೆಕ್ಷನ್ಸು ಸರ್ವೇಯರ್ ಕಾಂಪಾಸ್ ಅಥವಾ ಪ್ರಿಸ್ಮ್ಯಾಟಿಕ್ ಕಾಂಪಾಸ್ನ ಉಪಯೋಗಿಸ್ತೀವಿ. ಇನ್ಸ್ಟ್ರೂಮೆಂಟ್ ಫಾರ್ ದಿ ಮೆಜರ್ಮೆಂಟ್ ಆಫ್ ಆ್ಯಂಗಲ್ಸ್, ಸೆಕ್ಸ್ಟೆಂಟ್ ಅಥವಾ ಥಿಯೋಡಲೈಟ್. ಸೊ ಇದನ್ನು, ಸೊ ದೀಸ್ ಆರ್ ದ ಥಿಂಗ್ಸ್. ಆಮೇಲೆ ಇದಲ್ಲದೇ ಡಿಸ್ಟೆನ್ಸ್ ಮೆಷರ್ ಮಾಡಲಿಕ್ಕೆ ನಾವು ಏನು ಮಾಡ್ತೀವಿ, ಟೇಪ್ ಅಥವಾ ಚೈನನ್ನು ಉಪಯೋಗಿಸ್ತೀವಿ. ದೀಸ್ ಆರ್ ದಿ ಥಿಂಗ್ಸ್, ದೀಸ್ ಆರ್ ದಿ ಇನ್ಸ್ಟ್ರೂಮೆಂಟ್ಸ್ ಯೂಸ್ ಫಾರ್ ಕಾಂಪಾಸ್ ಸರ್ವೆ. ನೆಕ್ಸ್ಟ್, ಡಿಫೈನ್ ಟ್ರೂ ಮೆರಿಡಿಯನ್, ಮ್ಯಾಗ್ನೆಟಿಕ್ ಮೆರಿಡಿಯನ್, ಟ್ರೂ ಬೇರಿಂಗ್, ಮ್ಯಾಗ್ನೆಟಿಕ್ ಬೇರಿಂಗ್. ಏನು, ವಾಟ್ ಈಸ್ ಟ್ರೂ ಮೆರಿಡಿಯನ್?
the line or a plane passing through the geographical north pole, south pole and any other point on the surface of the earth is known as true meridian or geographical meridian. True meridian at a point is constant. So andre a line passing through the geographical north pole and south pole or any point on the surface of the earth is known as true meridian. Got it? So magnetic meridian antandre, magnetic meridian at a point is the direction indicated by the freely suspended magnet, properly balanced and unaffected magnetic needle at the point. ಅಂದರೆ ಫ್ರೀಲಿ ಸಸ್ಪೆಂಡೆಡ್ ಮ್ಯಾಗ್ನೆಟ್ಟು ಅದು ಯಾವ ಕರೆಕ್ಟಾಗಿ ಬ್ಯಾಲೆನ್ಸ್ ಆಗಿರಬೇಕು ಮತ್ತು ಮ್ಯಾಗ್ನೆಟಿಕ್ ನೀಡಲ್ ಯಾವುದರಿಂದನೂ ಅಫೆಕ್ಟ್ ಆಗಿರ್ಬೋದು, ಅನ್ಅಫೆಕ್ಟೆಡ್ ಮ್ಯಾಗ್ನೆಟಿಕ್ ನೀಡಲ್. ಸೊ ಅದನ್ನು ಮ್ಯಾಗ್ನೆಟಿಕ್ ಮೆರಿಡಿಯನ್ ಅಂತ ಕರಿತೀವಿ. ನೆಕ್ಸ್ಟ್ ಟ್ರೂ ಬೇರಿಂಗ್, ದ ಆ್ಯಂಗಲ್ ಬಿಟ್ವೀನ್ ದ ಟ್ರೂ ಮೆರಿಡಿಯನ್ ಆ್ಯಂಡ್ ಎ ಸರ್ವೆ ಲೈನ್ ಇಸ್ ನೋನ್ ಆಸ್ ಟ್ರೂ ಬೇರಿಂಗ್ ಆರ್ ಅಜಿಮುತ್ ಆಫ್ ಎ ಲೈನ್ ಅಂತ ಕರಿತೀವಿ. Magnetic bearing under the angle between the magnetic meridian and the survey line is known as magnetic bearing. So these are the definitions. Next is what do you understand by whole circle bearing and quadrantal bearing of a line? So there are two systems of measurements, whole circle bearing system of measuring the angle and quadrantal bearing. So whole circle ಅಲ್ಲಿ ಏನು ಮಾಡ್ತಿದ್ವಿ ನಾವು, ಬರೀ ನಾರ್ತ್ ಡೈರೆಕ್ಷನ್ ಇಂದ ಎಲ್ಲ ಲೈನ್ ಆ್ಯಂಗಲ್ನ ಮೆಜರ್ ಮಾಡ್ತೀವಿ, ಓನ್ಲಿ ನಾರ್ತ್. ಫಸ್ಟ್ ಸೆಕೆಂಡ್ ಥರ್ಡ್ ಕ್ವಾಡ್ರೆಂಟಲ್ಲಿ ಬರ್ತಿತ್ತು. ಫಸ್ಟ್ ಕ್ವಾಡ್ರೆಂಟಲ್ಲಿ ಬರೋದು 0 to 90 ಡಿಗ್ರಿ, ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಬರೋದು 90 to 180 ಆ್ಯಂಡ್ ಥರ್ಡ್ 180 to 270 ಆ್ಯಂಡ್ ಫೋರ್ತ್ ಈಸ್ 270 to 360. ಈ ಥರ 4 ಕ್ವಾಡ್ರೆಂಟ್ಸಲ್ಲಿ ನಾವು ನಾರ್ತನ್ನ ರೆಫರೆನ್ಸ್ ಆಗಿ ಇಟ್ಕೊಂಡೇ ಏನು ಮಾಡ್ತಿದ್ವಿ, ಬೇರಿಂಗ್ಸ್ನ ಫೈಂಡ್ ಔಟ್ ಮಾಡ್ತಿದ್ವಿ. ಇಲ್ಲಿ ಹೋಲ್ ಸರ್ಕಲ್ ಬೇರಿಂಗ್. ವೆರಸ್ ಕ್ವಾಡ್ರೆಂಟಲ್ ಬೇರಿಂಗ್ ಸಿಸ್ಟಮಲ್ಲಿ ಏನು ಮಾಡ್ತಿದ್ವಿ, ಐದರ್ ನಾರ್ತ್ ಆರ್ ಸೌತ್. ಸೊ ಯಾವುದು ನಿಯರ್, ನಮ್ಮ ಲೈನ್ ಯಾವುದಕ್ಕೆ ನಿಯರ್ ಆಗಿದೆ ಅದರಿಂದ ಮೆಜರ್ ಮಾಡ್ತಿದ್ವಿ. ಸೊ ಅದನ್ನೇ ಇಲ್ಲಿ ಹೇಳ್ತಾರೆ ನೋಡಿ. In a whole circle bearing system, the bearing of a line is measured with magnetic north in clockwise direction. It varies from 0 to 360 degree. In quadrantal bearing system, the bearing of a line is measured eastward or westward from north or south, whichever is nearer. The directions can be either clockwise or anti-clockwise. It varies from 0 to 90 degree. So this is what WCB and Q. So next question, what write the difference between prismatic compass and surveyor compass? ಸೊ ಪ್ರಿಸ್ಮ್ಯಾಟಿಕ್ ಕಾಂಪಾಸ್ ಅಂತಂದ್ರೇನು, ಸರ್ವೇರ್ ಕಾಂಪಾಸ್ ಅಂದ್ರೇನು ನಾವು ಎಕ್ಸ್ಪ್ಲೇನ್ ಮಾಡಿದ್ವಿ. ಸರ್ವೇರ್ ಕಾಂಪಾಸ್ ಇಟ್ ಈಸ್ ನಾಟ್ ದೇರ್ ಇನ್ ಯುವರ್ ಸಿಲೆಬಸ್, ಬಟ್ ಸ್ಟಿಲ್ ಯು ಶುಡ್ ನೋ ದ ಡಿಫರೆನ್ಸ್ ಬಿಟ್ವೀನ್ ಪ್ರಿಸ್ಮ್ಯಾಟಿಕ್ ಕಾಂಪಾಸ್ ಆ್ಯಂಡ್ ಸರ್ವೇರ್ ಕಾಂಪಾಸ್. ಸೊ ಗ್ರಾಜುಯೇಷನ್ ಸರ್ಕಲ್ is fixed to a broad type of needle, hence it will not rotate with the line of the sight. Graduation circle is fixed to the box, hence it rotates with the line of sight. ಅಂದರೆ ನಮ್ಮ ಮ್ಯಾಗ್ನೆಟಿಕ್ ನೀಡಲ್ ಏನು ಪ್ರಿಸ್ಮ್ಯಾಟಿಕ್ ಕಾಂಪಾಸಲ್ಲಿ ಇರುತ್ತಲ್ಲ, ಅದು ಇದಕ್ಕೆ ಫಿಕ್ಸ್ ಆಗಿರೋದಿಲ್ಲ ಬಾಕ್ಸ್, ನಮ್ಮ ಕಾಂಪಾಸ್ ಬಾಕ್ಸಿಗೆ. ಬಟ್ ಸರ್ವೇರ್ ಕಾಂಪಾಸ್ ಒಳಗಡೆ ಆ ನೀಡಲ್ ಏನಿರುತ್ತಲ್ಲ ಅದು ಬಾಕ್ಸಿಗೆ ಫಿಕ್ಸ್ ಆಗಿರುತ್ತೆ. ಸೊ ನೀವು ಟರ್ನ್ ಮಾಡ್ದಂಗೆ ಆ ಗ್ರಾಜುಯೇಷನ್ ನೀಡಲ್ ಕೂಡ ಟರ್ನ್ ಆಗುತ್ತೆ. ಸೊ ದೇರ್ ಇಸ್ ಎ ಪ್ರಿಸಮ್ ಅಟ್ ದಿ ವೀವ್ ಎಂಡ್. ಇಲ್ಲಿ ಪ್ರಿಸ್ಮ್ಯಾಟಿಕ್ ಕಾಂಪಾಸ್ ಅಟ್ ವೀವ್ ಎಂಡ್ ದೇರ್ ಇಸ್ ನೋ ಪ್ರಿಸಮ್, ದೇರ್ ಇಸ್ ಓನ್ಲಿ ಎ ಸ್ಲಿಟ್. ಸೊ ಪ್ರಿಸಮ್ ಇರೋದಿಲ್ಲ, ಒಂದು ಸ್ಮಾಲ್ ಸ್ಲಿಟ್ ಇರುತ್ತೆ ಅಷ್ಟೇ ಸರ್ವೇರ್ ಕಾಂಪಾಸ್. Sighting and reading can be done simultaneously. Prismatic compass ಅಲ್ಲಿ sighting and weaving cannot be done simultaneously. So sighting ಗೆ ಬೇರೆ, reading ತಗೊಳ್ಳೋದೇ ಬೇರೆ ಆಗುತ್ತೆ ಸರ್ವೇರ್ ಕಾಂಪಾಸ್. The magnetic needle does not act as an index. Magnetic needle acts as an index while reading. So that is the only difference. The graduations are in whole circle bearing system, prismatic compass ಅಲ್ಲಿ. The graduations are in quadrantal system, surveyor compass. Graduations are marked inverted since the reflection is read through prism. ಸೊ ನಾವು ಮ್ಯಾಗ್ನೆಟಿಕ್ ನೀಡಲ್ ಮೇಲೆ ಗ್ರಾಜುಯೇಷನ್ಸ್ ಮಾರ್ಕ್ ಮಾಡಿರ್ತಾರೆ, ಅದು ಇನ್ವರ್ಟ್ ಇರುತ್ತೆ, ಉಲ್ಟಾ ಕಾಣಿಸುತ್ತೆ. ಸೊ ಅದು ಮಿರರ್ ಇಟ್ಟಾಗ ನಾವು ಮಿರರ್ ಇಟ್ಬಿಟ್ಟೆ ನಾವು ರೀಡಿಂಗ್ ತೊಗೋಬೇಕು, ಆ ರೀತಿ ಉಲ್ಟಾ ಇರುತ್ತೆ ಪ್ರಿಸ್ಮ್ಯಾಟಿಕ್ ಕಾಂಪಾಸ್. ಗ್ರಾಜುಯೇಷನ್ಸ್ ಆರ್ ಮಾರ್ಕ್ ಡೈರೆಕ್ಟ್ಲಿ, ದೇ ಆರ್ ನಾಟ್ ಇನ್ವರ್ಟೆಡ್. ಸೊ ನೆಕ್ಸ್ಟ್ ದ ರೀಡಿಂಗ್ ಈಸ್ ಟೇಕನ್ ಟು ಪ್ರಿಸಮ್, ದ ರೀಡಿಂಗ್ ಈಸ್ ಟೇಕನ್ ಡೈರೆಕ್ಟ್ಲಿ ವೀವಿಂಗ್ ಫ್ರಮ್ ದಿ ಟಾಪ್ ಲೈನ್. ಸೊ ದೀಸ್ ಆರ್ ದಿ ಡಿಫ್ರೆನ್ಸಸ್. ಇದನ್ನು ಕೂಡ ನಿಮಗೆ ಎಕ್ಸಾಮಿನೇಷನಲ್ಲಿ ಕೇಳ್ಬೋದು, ಯು ಕ್ಯಾನ್ ಮೇಕ್ ಅ ನೋಟ್ ಆಫ್ ಇಟ್. So these are the things, it's a small brush up what we have learned and discussed in this compass surveying. And as I said in my each sessions, these are the reference textbooks I have referred for preparing this content and video. That is Surveying Volume 1 and 2 by B.C. Punmiya, Surveying and Leveling Volume 1 and 2 by T.P. Connector and S.V. Kulkarni, Surveying and Leveling by S.S. Bhavikatti, and Surveying by Duggal, and also one more textbook, Surveying by Arora. And also there are so many other textbooks prescribed only for diploma students. You can refer those textbooks also. So I hope this finishes the unit 3 compass surveying, and a small part is left out that we'll conduct in our next session and the last session of compass surveying. And this is our team, myself Anil Kumar BS, and one more person, Mr. Mohammad Abidullah. So I would like to thank everyone, and we'll meet in our next session. Thank you.